ನೇಟಿವ್ ಕೇರಳ. B.Tech ಕಂಪ್ಲೀಟ್ ಆಯಿತು. ಈಗ ಮಾಸ್ಟರ್ಸ್ ಮಾಡ್ತಾ ಇತ್ತು ಇಲ್ಲಿ ಜಯನಗರಲ್ಲಿ. ಸೊ ನನಗೆ ಮೆಹಂದಿ ಸ್ಟಾರ್ಟಿಂಗಲ್ಲಿ ಅಂತ ಹೇಳಿದ್ರೆ ಚಿಕ್ಕದಿರುವಾಗಲೇ ಇಂಟ್ರೆಸ್ಟ್ ಇತ್ತು. ಯಾಕಂತ ಹೇಳಿದ್ರೆ ಮುಸ್ಲಿಮ್ಸ್ ನಮ್ಮ ಮನೆ ಪಕ್ಕ ಎಲ್ಲರೂ ಹಾಕುವಾಗ ನೋಡುವಾಗ ಒಂಥರ ಇಂಟ್ರೆಸ್ಟ್ ಇತ್ತು. ಇದು ಕಲೀಲಿಕ್ಕೆ ಟೈಮ್ ಸಿಗಲಿಲ್ಲ. ಈಗ ಮಾಸ್ಟರ್ಸ್ ಕಂಪ್ಲೀಟ್ ಆದ ಮೇಲೆ ಸ್ವಲ್ಪ ಒಂದು ಟೈಮ್ ಇದೆ. ಸೊ ನಾನು ಅದಕ್ಕೆ ತುಂಬ ಯೂಟ್ಯೂಬ್ ನೋಡಿದೆ, ಮಾಡಲಿಕ್ಕೆ ಟ್ರೈ ಮಾಡಿದೆ ಮನೆಯಲ್ಲಿ. ಆದರೆ ಅದು ಪರ್ಫೆಕ್ಟ್ ಆಗಿ ಎಷ್ಟಾದರೂ ಕಾರ್ನ್ ಇಡಲಿಕ್ಕೆ ಸರಿಯಾಗಿ ಬರಲ್ಲ ಅಲ್ಲ. ಸೊ ಹಂಗೆ ಇನ್ಸ್ಟಾಗ್ರಾಮ್ ನೋಡುವಾಗ ನಿಮ್ದು ಸಿಕ್ಕಿದೆ. ಮತ್ತೆ ಡಿಸೈನ್ಸು ಎಲ್ಲ ನೋಡುವಾಗ ಚೆನ್ನಾಗಿತ್ತು. ಸೊ ಇದು ಪರ್ಫೆಕ್ಟ್ ಅಂತ ನನಗನ್ಸಿತ್ತು, ಅದಕ್ಕೆ ಜಾಯ್ನ್ ಆಯಿತು. ಈ 2 years ಬ್ಯಾಕ್ ಮೇಕಪ್ ಕ್ಲಾಸ್ಗೆ ಅಂತ ಬೆಂಗಳೂರಿಗೆ ಬಂದಿದ್ದು. ಇಲ್ಲೇ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಸೆಟ್ಲ್ ಆಗಿದ್ದೀನಿ. ಒಂದು ಚಿಕ್ಕದ ಪಾರ್ಲರ್ ಓಪನ್ ಮಾಡ್ಕೊಂಡಿದ್ದೀನಿ, ಬಿಸ್ನೆಸ್ ಮಾಡ್ತಾ ಇದ್ದೀನಿ. 1 ವರ್ಷದಿಂದನೇ ನಿಮ್ಮ ಪೇಜ್ ಫಾಲೋ ಮಾಡಿ ಅವಾಗೆಲ್ಲ ಫೋನ್ ಮಾಡಿ ಎಲ್ಲ ಕೇಳಿದೆ. ನಮಗೆ ಮೇನ್ ಲ್ಯಾಂಗ್ವೇಜೇ ಕನ್ನಡ, ನಮ್ಮ ಮದರ್ ಟಂಗ್ ಕನ್ನಡ. ನಮಗೆ ಬೇರೆ ಲ್ಯಾಂಗ್ವೇಜ್ ಅರ್ಥ ಆಗುತ್ತೆ, ರಿಟರ್ನ್ ಮಾತಾಡೋಕೆ ಬರಲ್ಲ. ಅದಕ್ಕೋಸ್ಕರ ಹಂಗೆ ನೋಡ್ತಾ ಅದು ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಬರಬೇಕು ಅಂತ, ಆಗ್ತಾನೇ ಇಲ್ಲ. ಹಂಗಾಗಿ ಇವಾಗ ಬಂದಿದ್ದೀವಿ ಮೇಡಮ್. ಬಟ್ ಒಂದು ಕಲಿತೆ ಒಂದು ಲೈಫಲ್ಲಿ 1 ಟೈಮ್ ಕಲಿಯೋಕ್ಕಾಗೋದು. ಫ್ಯಾಮಿಲಿ ಮೆಂಬರ್ಸ್ ಅಂದರೆ ಎನಿ ಟೈಮ್ ನಾವು ಆ ಕಡೆ ನಾವು ಹೋಗ್ತೀವಿ, ಕಲ್ತು ಬರ್ತೀವಿ, ಟ್ರೈನಪ್ ಆಗ್ತೀವಿ ಅಂದರೆ ಯಾರೂ ಕಳಿಸಲ್ಲ. ಫ್ಯಾಮಿಲಿ ಒಳಗೆ ಕಲಿತೀವ 1 ಟೈಮ್ ಪ್ರೊಫೆಷ್ನಲ್ ಎಲ್ಲಿರುತ್ತೋ ಅಲ್ಲಿ ಕಲ್ತ್ರೆ ನಮಗೆ ಬೆನಿಫಿಟ್ ಸಿಗುತ್ತೆ. ಯಾಕಂದರೆ ಪಾರ್ಲರಿಗೆ ಬಂದವರೆಲ್ಲ ಅಕ್ಕ ಮೆಹಂದಿ ಹಾಕಲ್ವಾ ಅಂತ ಕೇಳೋರು. ನಾನೇ ಕಲಿಬೇಕು, ಕಲ್ತ್ಕೊಳ್ಳೋಣ, ನಮ್ಮ ಕಸ್ಟಮರ್ ಬರ್ತಾರಲ್ಲ ಅವ್ರಿಗೆ ಹಾಕಿದ್ರೆ ಸಾಕಲ್ವಾ ಅಂತಂದು ಹೇಳ್ಬಿಟ್ಟು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆಗುತ್ತೆ, ನಮಗೆ ಬೆನಿಫಿಟ್ ಸಿಗುತ್ತೆ ಅದರಿಂದ. ಹಂಗಾಗಿ ನಿಮ್ಮ ಅಕಾಡೆಮಿ ಚೂಸ್ ಮಾಡಿದೆ ಮೇಡಮ್. ಬೇರೆ ಎಲ್ಲಿ ನೋಡಿದ್ರು ನಾನು ಅವ್ರು ಹೇಳಿರೋ ಥರ ನಾನು ಯಾರನ್ನೂ ಫಾಲೋ ಮಾಡಿಲ್ಲ, ನಿಮ್ಮನ್ನ ಮಾತ್ರ ಫಾಲೋ ಮಾಡಿ 1 ವರ್ಷದಿಂದನೇ ಫಾಲೋ ಮಾಡಿರೋದು ನಾನು. ಅವಾಗಿಂದನೂ ಪ್ರತಿಯೊಂದು ನೋಡ್ಕೊಂತ ಬಂದಿದ್ದೀನಿ ನಾನು.